ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ನೆನಪು ಮಾಡಿಕೊಳ್ತಾ ಇದ್ರು. ಅನೇಕ ನಟ ನಟಿಯರು, ರಾಜಕೀಯ ಮುಖಂಡರು ಎಲ್ಲರೂ ಕೂಡ ಅಂತಿಮ ದರ್ಶನವನ್ನ ಮಾಡಿ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ದದ್ದು ಒಂದೇ ಮಾತು. ಅಂತಹ ಮೇರು ವ್ಯಕ್ತಿತ್ವದ ನಟಿಯಾಗಿದ್ರು ಕೂಡ ಎಲ್ಲರೊಂದಿಗೆ ಬೆರೆತು ಮಾತನಾಡುವಂತಹ ಅವರ ಸೌಜನ್ಯ, ಹೃದಯ ವೈಶಾಲ್ಯತೆ, ಎಲ್ಲರನ್ನ ಕರೆದು ಮಾತನಾಡಿಸುವಂತಹ ಒಂದು ಆತ್ಮೀಯತೆ, ಅವರು ಗಳಿಸಿದ್ದಂತಹ ಪ್ರೀತಿ ಅವರ ಮಾತಿನಲ್ಲಿ ವ್ಯಕ್ತ ಆಗ್ತಾ ಇತ್ತು. ಜೊತೆಯಲ್ಲಿ ಎಲ್ಲರೂ ತನ್ನವರು ನನ್ನವರು ಅನ್ನುವಂತಹ ಒಂದು ಕಾಳಜಿ ಭರಿತವಾದಂತಹ ಮಾತು ಅವರದ್ದಾಗಿರ್ತಾ ಇತ್ತು, ಸರೋಜಾದೇವಿಯವರದ್ದು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಅದೇ ಮಾತನ್ನ ಹೇಳ್ತಾ ಇದ್ರು. ಅನೇಕ ಬಾರಿ ಸರೋಜಾದೇವಿಯವರನ್ನ ತಾನು ಕೂಡ ಭೇಟಿಯಾಗಿದ್ದೇನೆ, ಎಲ್ಲರೊಂದಿಗೆ ಆತ್ಮೀಯವಾಗಿ ಪ್ರೀತಿಯಿಂದ ಮಾತನಾಡ್ತಾ ಇದ್ರು. ಮೇರು ವ್ಯಕ್ತಿತ್ವದ ನಟಿ ಆಕೆ ಅವರು ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು. ಅವರ ಸಿನಿಮಾಗಳಂತೂ ಸಾಕಷ್ಟು ತಾನೂ ಕೂಡ ನೋಡಿದ್ದೇನೆ ಅಂತ ಹೇಳ್ತಾ ಇದ್ರು. ಸುಮಾರು ಸಮಕಾಲೀನರೇ ಸರಿ, ಅವರ ಚಿತ್ರಗಳನ್ನ ಇವರು ಕೂಡ ನೋಡಿರ್ತಾರೆ. ಈಗ ರಾಜಕೀಯ ಒಂದು ಕಾರಣಕ್ಕಾಗಿ ಬ್ಯುಸಿ ಆಗಿರಬಹುದು, ಆದರೆ ಆ ಒಂದು ಸಮಯದಲ್ಲಿ, ಆ ಕಾಲಘಟ್ಟದಲ್ಲಿ ಅವರು ಕೂಡ ನೋಡಿರ್ತಾರೆ. ಅವರು ತಾವು ನೋಡಿದ ಸಿನಿಮಾಗಳನ್ನ ಕೂಡ ಹೇಳಿದ್ರು. ಮಲ್ಲಮ್ಮನ ಪವಾಡ ಆಗಿರಬಹುದು, ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರಬಹುದು, ಬಬ್ರು ವಾಹನ, ಭಾಗ್ಯವಂತರು, ಹೀಗೆ ಸಾಕಷ್ಟು ಸಿನಿಮಾಗಳನ್ನ ತಾವು ನೋಡಿದ್ದೇನೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೇಳ್ತಾ ಇದ್ರು. ಹಾಗೆಯೇ ಅವರ ವ್ಯಕ್ತಿತ್ವ ಅಷ್ಟು ಪ್ರಭಾವಶಾಲಿಯಾಗಿತ್ತು ಅನ್ನೋದನ್ನ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳೋದಕ್ಕೆ ಮರೆತಿಲ್ಲ. ಜೊತೆಯಲ್ಲಿ ಅವರ ಕುಟುಂಬಸ್ಥರಿಗೆ, ಅವರ ಆಪ್ತರಿಗೆ ಎಲ್ಲರಿಗೂ ಕೂಡ ಸಾಂತ್ವನವನ್ನ ಕೂಡ ಹೇಳಿದ್ರು. ಇನ್ನು ಮಲ್ಲೇಶ್ವರಂನ ಅವರ ನಿವಾಸದಿಂದ ಚನ್ನಪಟ್ಟಣದತ್ತ ಸರೋಜಾದೇವಿಯ ಪಾರ್ಥಿವ ಶರೀರ ಮೆರವಣಿಗೆಯಲ್ಲಿ ಹೊರಟಿದೆ. ತೆರೆದ ವಾಹನದಲ್ಲಿ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ದರ್ಶನಕ್ಕಾಗಿ ಯಾರಾದರೂ ಬಯಸಿದಲ್ಲಿ ನೀಡಬಹುದು ಅನ್ನುವಂತಹ ಕಾರಣಕ್ಕಾಗಿ ಚನ್ನಪಟ್ಟಣದ ಕಣ್ವಾ ಡ್ಯಾಂನ ಪಕ್ಕದ ದಶಾವಾರ ಗ್ರಾಮದಲ್ಲಿ, ಆ ಒಂದು ದಶಾವಾರ ಪ್ರದೇಶದಲ್ಲಿ ಅವರ ಅಂತ್ಯ ಸಂಸ್ಕಾರ ಒಕ್ಕಲಿಗ ವಿಧಿವಿಧಾನದಂತೆ ನೆರವೇರುತ್ತೆ. ಆ ಸಂದರ್ಭದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಕೂಡ ಅಂತಿಮ ನಮನವನ್ನ ಸಲ್ಲಿಸಲಾಗುತ್ತೆ. ಭಾರತೀಯ ಚಿತ್ರರಂಗವನ್ನೇ ಅಕ್ಷರಶಃ ಆಳಿದಂತಹ ನಟಿ, ಅವರ 17ನೇ ವಯಸ್ಸಿಗೆ ಕನ್ನಡದ ಸೂಪರ್ ಸ್ಟಾರ್ ಆಗಿದ್ದಂತಹ ನಟಿ. ಆ ಕಾಲಘಟ್ಟದಲ್ಲಿ ಮಹಿಳೆಯೊಬ್ಬಳು ನಾಟಕ ರಂಗಕ್ಕೆ ಬರಬೇಕು, ಒಂದು ನಟನೆಗೆ ಇಳಿಯಬೇಕು ಅಂದ್ರೆ ಅದು ಕಡಿಮೆ ಮಾತಾಗಿರಲಿಲ್ಲ. ಅಷ್ಟು ಧೈರ್ಯವೂ ಬೇಕು, ಜೊತೆಯಲ್ಲಿ ಸಮಾಜವನ್ನ ಎದುರಿಸಿ ನಿಲ್ಲುವಂತಹ ಒಂದು ತಾಕತ್ತು ಬೇಕು, ಪ್ರತಿಭೆನೂ ಬೇಕು. ಅಂತಹ ಎಲ್ಲ ಗುಣಗಳನ್ನ ಮೇಳೈಸಿಕೊಂಡಿದ್ದಂಥವರು ಬಿ ಸರೋಜಾದೇವಿ. ಆಗಿನ ಕಾಲಘಟ್ಟದಲ್ಲೇ ಎಲ್ಲ ಚಿತ್ರರಂಗವನ್ನು, ಚತುರ್ಭಾಷಾ ಒಂದು ಚಿತ್ರರಂಗವನ್ನು ಕೂಡ ಆಳಿದಂಥವರು, ಸೂಪರ್ ಸ್ಟಾರ್ ಎನಿಸಿಕೊಂಡಂತವರು. ಇವಾಗ ಸೂಪರ್ ಸ್ಟಾರ್ ಅಂತ ಕೇವಲ ಪುರುಷ ನಟರಿಗೆ ಮಾತ್ರ ಹೇಳಲಾಗುತ್ತೆ. ಮಹಿಳೆಯರನ್ನ, ನಟಿಯರನ್ನ ಅಷ್ಟಾಗಿ ಸೂಪರ್ ಸ್ಟಾರ್ ಅಂತ ಕರೆಯುವುದು ಬೆರಳೆಣಿಕೆಯಷ್ಟು ಮಾತ್ರ. ಅಂತವರಲ್ಲಿ ಮೊದಲ ಸೂಪರ್ ಸ್ಟಾರ್ ಎನಿಸಿಕೊಂಡಿದ್ದಂಥವರು ಬಿ ಸರೋಜಾದೇವಿಯವರು. ಆಗಿನ ಕಾಲದ ಮೇರು ನಾಯಕ ನಟರ ಜೊತೆಯಲ್ಲಿ ನಟಿಸಿ ಗೆದ್ದಂಥವರು, ಎಲ್ಲರಿಂದಲೂ ಕೂಡ ಶಾಬಾಸ್ಗಿರಿಯನ್ನ ಪಡೆದಂತವರು ಬಿ ಸರೋಜಾದೇವಿಯವರು. ಒಂದು ವಿಶೇಷ ಅಂತಂದ್ರೆ ಕನ್ನಡದ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ, ಹಾಗೆ ತಮಿಳಿನ MGR ಪ್ರಶಸ್ತಿ, ತೆಲುಗಿನ NTR ಪ್ರಶಸ್ತಿ, ಈ ಮೂರನ್ನೂ ಪಡೆದ ಏಕೈಕ ನಟಿ. 3 ಆಯಾ ರಾಜ್ಯ ಸರ್ಕಾರಗಳು ಚಿತ್ರರಂಗಕ್ಕೆ ಕೊಡಮಾಡುವಂತಹ ಅತ್ಯುನ್ನತ ಪ್ರಶಸ್ತಿಗಳು. ಅದು ಬಿ ಸರೋಜಾದೇವಿಯವರ ಅದ್ವಿತೀಯವಾದಂತಹ ಸಾಧನೆಗೆ ದೊರೆತಂತಹ ವ್ಯಾಖ್ಯಾನ ಅಂತಾನೆ ಬಣ್ಣಿಸಬಹುದು. ಆ ರೀತಿಯಾಗಿ ಅಂದರೆ ಆಯಾ ರಾಜ್ಯದ ಮೇರು ನಟರ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಕೊಡಮಾಡುವ ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿದ್ದಂಥವರು ಬಿ ಸರೋಜಾದೇವಿಯವರು. ಹಾಗೆಯೇ ಭಾರತ ಸರ್ಕಾರ ಕೊಡಮಾಡುವ ಪದ್ಮಶ್ರೀ ಪುರಸ್ಕಾರ, ಹಾಗೆಯೇ ಪದ್ಮಭೂಷಣ ಪುರಸ್ಕಾರವನ್ನ ಕೂಡ ತಮ್ಮ ಮುಡಿಗೇರಿಸಿಕೊಂಡು ಗೌರವವನ್ನ ಸ್ವೀಕರಿಸಿದಂಥವರು ಪದ್ಮಭೂಷಣ ಡಾಕ್ಟರ್ ಬಿ ಸರೋಜಾದೇವಿಯವರು. ಬೆಂಗಳೂರು ವಿಶ್ವವಿದ್ಯಾನಿಲಯ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನ ನೀಡಿತು. ಹೀಗೆ ಅವರಿಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳು ಲೆಕ್ಕವಿಲ್ಲದಷ್ಟು. ಆ ಎಲ್ಲ ಪ್ರಶಸ್ತಿ ಪುರಸ್ಕಾರಗಳನ್ನ ಪಡೆದು, ಜನಮನ್ನಣೆಯನ್ನ ಪಡೆದು,
ಜನರ ಪ್ರೀತಿಯನ್ನ ಗಳಿಸಿ ಜನರ ಹೃದಯದಲ್ಲೂ ಕೂಡ ಚಿತ್ರ ರಸಿಕರ ಹೃದಯ ಸಾಮ್ರಾಜ್ಯವನ್ನ ಆಳಿ ಇಂದು ನಿನ್ನೆ ಇಹಲೋಕ ಪ್ರಯಾಣವನ್ನ ಮುಗಿಸಿದ್ದಾರೆ. ಇಂದು ವಿದಾಯವನ್ನ ಹೇಳ್ತಾರೆ, ಈ ಭೂಮಿಗೆ ವಿದಾಯವನ್ನ ಹೇಳ್ತಾರೆ. ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿ ವಿಧಾನಗಳು ಇಂದು ನೆರವೇರುತ್ತೆ. ಡಿಸಿಎಂ ಸೇರಿ ಚಿತ್ರರಂಗದ ಹಾಗೆ ರಾಜಕೀಯ ನಾಯಕರು ಕೂಡ ಭಾಗಿಯಾಗ್ತಾರೆ. ಡಿಎಸ್ಪಿ ಗಿರಿ ನೇತೃತ್ವದಲ್ಲಿ ಸಕಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ರಾಮನಗರ ದಶಾವರದಲ್ಲಿ ಕಲಾದೇವತೆಯ ಅಂತ್ಯಕ್ರಿಯೆ, ಕಲಾದೇವತೆ ಅಂತಾನೆ ಹೇಳಬಹುದು, ಡಾಕ್ಟರ್ ಬಿ ಸರೋಜಾದೇವಿಯವರ ಅಂತ್ಯಕ್ರಿಯೆ ನಡೆಯುತ್ತೆ ದಶಾವಾರದಲ್ಲಿ. ಕಣ್ವ ಡ್ಯಾಮಿನ ದಶಾವಾರದಲ್ಲಿ ಅಂತ್ಯಕ್ರಿಯೆಗೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಬಹುಭಾಷಾ ನಟಿ ಡಾಕ್ಟರ್ ಬಿ ಸರೋಜಾದೇವಿ ವಿಧಿವಶರಾಗಿದ್ದಾರೆ. ಅವರು ಇನ್ನು ನೆನಪು ಮಾತ್ರ. ಹುಟ್ಟೂರು ದಶಾವಾರದಲ್ಲಿ ಇಂದು ಮಧ್ಯಾಹ್ನ ಅಂತ್ಯಕ್ರಿಯೆ ನಡೆಯುತ್ತೆ. ಅಂತ್ಯಕ್ರಿಯೆ ನಡೆಯುವ ಸ್ಥಳವನ್ನ ಎಸ್ಪಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಅವರಿಗೆ ಚಿತ್ರರಂಗದ ಗಣ್ಯರು, ರಾಜಕೀಯ ಧುರೀಣರು, ನಾಯಕರು, ಮುಖ್ಯಮಂತ್ರಿಯಾದಿಯಾಗಿ ಎಲ್ಲರೂ ಗಣ್ಯರೆಲ್ಲರೂ ಕೂಡ ಸಾಧ್ಯವಿರುವ ಎಲ್ಲರೂ ಕೂಡ ಬಂದು ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ, ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದಾರೆ. ಹಾಗೇನೆ ಡಾಕ್ಟರ್ ಬಿ ಸರೋಜಾದೇವಿಯವರ ಪತಿ ಶ್ರೀಹರ್ಷ ಅವರು ಇಂಜಿನಿಯರ್ ಆಗಿದ್ರು. ಅವರ ಪತಿ ಓದಿದಂತಹ ತಾಂತ್ರಿಕ ಶಿಕ್ಷಣ ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರವನ್ನ ಕೂಡ ನೀಡಿದ್ರು. ಜೊತೆಯಲ್ಲಿ ಅಶಕ್ತ ಕಲಾವಿದರ ಸಹಾಯಾರ್ಥವಾಗಿ ನಿಧಿಯನ್ನ ಕೂಡ ನೀಡಿದ್ರು. ಈ ರೀತಿಯಾಗಿ ಬಿ ಸರೋಜಾದೇವಿಯವರು ಸೋಷಿಯಲ್ ಸರ್ವಿಸ್ ಅನ್ನ ಕೂಡ ಅವರದ್ದೇ ಆದ ರೀತಿಯಲ್ಲಿ ಮಾಡಿಕೊಂಡು ಬಂದಿದ್ರು. ಅವರದ್ದೇ ಆದ ಸ್ವಯಾರ್ಜಿತ ಗಳಿಕೆ ಏನಿತ್ತು ಆ ಗಳಿಕೆಯನ್ನ ಸದ್ವಿನಿಯೋಗ ಮಾಡಿಕೊಂಡ್ರು. ಸಮಾಜಮುಖಿಯಾಗಿ ಕೂಡ ಅವರು ಕೆಲಸವನ್ನ ಮಾಡಿದ್ರು. ಸಾಕಷ್ಟು ಜನರಿಗೆ ಸಹಾಯವನ್ನ ಮಾಡಿದ್ರು. ಆದ್ರೆ ಎಲ್ಲೂ ಕೂಡ ತಾನು ಸಹಾಯ ಮಾಡಿದೆ ಅಂತೇಳಿ ಹೇಳ್ಕೊಂಡು ಬರಲಿಲ್ಲ. ಎಲೆಯ ಮರೆಯ ಕಾಯಿಯಂತೆ ಸಹಾಯವನ್ನ ಮಾಡಿದ್ರು. ಈ ರೀತಿಯಾಗಿ ಜನರ ಪ್ರೀತಿಯನ್ನ ಕೂಡ ಅವರು ಗಳಿಸಿದ್ರು. ಅವರ ಆಶೀರ್ವಾದವನ್ನ ಕೂಡ ಬಿ ಸರೋಜಾದೇವಿಯವರು ಪಡೆದ್ರು. ಡಾಕ್ಟರ್ ಬಿ ಸರೋಜಾದೇವಿಯವರು ಕಲೆಗಾಗಿಯೇ ಬದುಕಿ, ಕಲೆಗಾಗಿಯೇ ತಮ್ಮ ಜೀವನವನ್ನ ಸವಸಿದ್ರು. ತಮ್ಮ ಎಲ್ಲ ಕಾರ್ಯದಲ್ಲೂ ಕೂಡ ಘನತೆಯಿಂದ, ಅಷ್ಟೇ ಚಂದದಿಂದ, ಶಿಸ್ತಿನಿಂದ, ಸೌಂದರ್ಯದಿಂದ ಮೆರೆದ್ರು ಅಂತಾನೆ ಹೇಳಿದ್ರೆ ತಪ್ಪಾಗ್ಲಾರ್ದು. ಅವರ ಅಭಿನಯ ಎಷ್ಟು ಚಂದವೋ ಅಷ್ಟೇ ಅವರ ಜೀವನವನ್ನು ಕೂಡ ಸುಂದರವಾಗಿ ಇರಿಸಿಕೊಂಡಿದ್ರು. ವೈಯಕ್ತಿಕ ಜೀವನವನ್ನು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಇರಿಸಿಕೊಂಡಿದ್ರು ಡಾಕ್ಟರ್ ಬಿ ಸರೋಜಾದೇವಿಯವರು. ಚಿತ್ರರಂಗದ ಎಲ್ಲ ತಾರೆಯರನ್ನ ಮನೆಗೆ ಆಹ್ವಾನಿಸಿ ಔತಣವನ್ನ ನೀಡ್ತಾ ಇದ್ರು. ಹಬ್ಬ ಹರಿದಿನಗಳಲ್ಲಿ ಅವರನ್ನ ಕರೆದು ಸತ್ಕರಿಸ್ತಾ ಇದ್ರು. ಪ್ರೀತಿ ಪಾತ್ರರಿಗೆ ಆಗಾಗ ಕರೆ ಮಾಡಿ ವಿಚಾರಿಸ್ತಾ ಇದ್ರು. ಅವರ ಆರೋಗ್ಯ, ವೃತ್ತಿ ಎಲ್ಲವನ್ನು ಕೂಡ ಕೇಳ್ತಾ ಇದ್ರು. ಮನೆಯಲ್ಲಿ ಮಕ್ಕಳು ಮರಿ ಹೇಗಿದ್ದಾರೆ ಅಂತ ಹೇಳಿ ವಿಚಾರಿಸ್ಕೊಳ್ತಾ ಇದ್ರು. ಅಷ್ಟು ಪ್ರೀತಿ ತುಂಬಿದ ತಾಯಿ ಹೃದಯ ಡಾಕ್ಟರ್ ಬಿ ಸರೋಜಾದೇವಿಯವರದ್ದಾಗಿತ್ತು ಅಂತ ಹೇಳಿ ಚಿತ್ರರಂಗದ ಹಲವಾರು ತಾರೆಯರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದದ್ದನ್ನ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಅಷ್ಟರ ಮಟ್ಟಿಗೆ ಅವರ ವ್ಯಕ್ತಿತ್ವ, ಹೃದಯ ವೈಶಾಲ್ಯತೆ ಇದ್ದಿತ್ತು. ಹಾಗಾಗಿ ಅವರು ಈ ಭೂಮಿಗೆ ಅಂತಿಮ ವಿದಾಯವನ್ನ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನರು ಭಾವಪೂರ್ಣವಾಗಿ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಇದ್ದಾರೆ. ಅವರನ್ನ ನೆನಪು ಮಾಡಿಕೊಳ್ತಾ ಇದ್ದಾರೆ. ಅವರು ಇಂದು ನಮ್ಮಿಂದ ಕಣ್ಮರೆ ಆಗಬಹುದು, ಆದರೆ ಅವರ ನೆನಪು ಶಾಶ್ವತ ಅಂತ
ಎಲ್ಲರೂ ಹೇಳ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಹೌದು. ಅವರು ಇಂದು ನಮ್ಮೊಂದಿಗೆ ಇಲ್ಲ, ಆದರೆ ಅವರು ಅಭಿನಯಿಸಿದಂತಹ ಚಿತ್ರಗಳು ಸಾಕಷ್ಟು ಕಲಾ ವಿದ್ಯಾರ್ಥಿಗಳಿಗೆ, ಚಿತ್ರರಂಗವನ್ನ ಪ್ರವೇಶಿಸುವಂತಹ ಎಳೆಯರಿಗೆ ಒಂದು ಕಲಾ ಶಾಲೆಯಂತೆ ಆಗತ್ತೆ. ಹಾಗೇನೆ ಅವರ ನೆನಪು ಶಾಶ್ವತವಾಗಿ ಇರುತ್ತೆ.